ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಕ್ರಿಕೆಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ತಂಡ 51 ರನ್ ಅಂತರದ ಹೀನಾಯ ಸೋಲು ಅನುಭವಿಸಿದೆ. ಅದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಅವರು ಹರ್ಷದೀಪ್ ಸಿಂಗ್ ಕುರಿತ ಹೇಳಿದ್ದ ಒಂದು ಮಾತು ಇದೀಗ ಅಭಿಮಾನಿಗಳು ನೆನಪಿಸಿಕೊಂಡಿದ್ದಾರೆ. ಗುರುವಾರ ನಡೆದ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದ್ದ ಭಾರತದ ಪರ ಪ್ರಮುಖ ಬೌಲರ್ಗಳು ಸಾಮರ್ಥ್ಯಕ್ಕೆ ತಕ್ಕ ಆಟ ಆಡುವಲ್ಲಿ ವಿಫಲರಾಗಿದ್ದಾರೆ. ಹೀಗಾಗಿ ಲೀಲಾಜಾಲವಾಗಿ ಬ್ಯಾಟ್ ಬೀಸಿದ ಪ್ರವಾಸಿ ಬಳಗ ನಿಗದಿತ ಓವರ್ಗಳಲ್ಲಿ 4 ವಿಕೆಟ್ಗೆ 213 ರನ್ ಕಲೆ ಹಾಕಿತ್ತು. ಈ ಗುರಿ ಎದುರು ತಿನುಕಾಡಿದ ಭಾರತ ಬ್ಯಾಟಿಂಗ್ ನಲ್ಲೂ ಛಲದ ಆಟವಾಡಲಿಲ್ಲ. 5ನೇ ಕ್ರಮಾಂಕದ ಬ್ಯಾಟರ್ ತಿಲಕ್ ವರ್ಮಾ ಹೊರತುಪಡಿಸಿ ಉಳಿದೆಲ್ಲರೂ ವೈಫಲ್ಯ ಅನುಭವಿಸಿದರು. ಹೀಗಾಗಿ 19.1 ಓವರ್ಗಳಲ್ಲಿ 162 ರನ್ ಗಳಿಸಿದ್ದಾಗಲೇ ಆಲ್ಔಟ್ ಆಗುವ ಮೂಲಕ ಮುಖಭಂಗ ಅನುಭವಿಸಿತ್ತು. ಮೊದಲ ಪಂದ್ಯದಲ್ಲಿ 101 ರನ್ ಅಂತರದ ಸೋಲು ಅನುಭವಿಸಿದ್ದ ಹರಿಣಗಳು ಇಲ್ಲಿ ಗೆದ್ದು ಸರಣಿಯನ್ನ 1-1 ಅಂತರದಿಂದ ಸಮಬಲ ಮಾಡಿಕೊಂಡವು. ಮೂರನೇ ಪಂದ್ಯವು ಧರ್ಮಶಾಲಾದಲ್ಲಿ ಡಿಸೆಂಬರ್ 14ರಂದು ನಡೆಯಲಿದೆ. ಭಾರತದ ಪ್ರಮುಖ ವೇಗಿಗಳಾದ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ದುಬಾರಿಯಾದರು. ಒಟ್ಟು 11 ಓವರ್ ಎಸೆದ ಈ ಮೂವರು 12.9 ಸರಾಸರಿಯಲ್ಲಿ 133 ರನ್ ಬಿಟ್ಟುಕೊಟ್ಟರು. ಬುಮ್ರಾ 4 ಓವರ್ಗಳಲ್ಲಿ 45 ರನ್ ನೀಡಿದರೆ ಸಿಂಗ್ ಓವರ್ಗಳಲ್ಲಿ 54 ರನ್ ಚೆಚ್ಚಿಸಿಕೊಂಡರು. ಪಾಂಡ್ಯ 3 ಓವರ್ಗಳಲ್ಲಿ 34 ರನ್ ಬಿಟ್ಟುಕೊಟ್ಟರು. ಆದರೂ ಇವರಿಗೆ ಒಂದು ವಿಕೆಟ್ ಸಿಗಲಿಲ್ಲ. ಇನ್ನು ಇನ್ನಿಂಗ್ಸ್ 11ನೇ ಓವರ್ ಬೌಲಿಂಗ್ ಮಾಡಿದ ಹರ್ಷದೀಪ್ 7 ವೈಡ್ ಗಳನ್ನ ಎಸೆದರು. ಆ ಮೂಲಕ ಈ ಮಾದರಿಯಲ್ಲಿ ಒಂದೇ ಓವರ್ ನಲ್ಲಿ ಅತಿ ಹೆಚ್ಚು ವೈಡ್ ಹಾಕಿದ ಆಟಗಾರ ಎನಿಸಿದರು. ಅಷ್ಟೇ ಅಲ್ಲ, ಓವರ್ ಒಂದರಲ್ಲಿ ಹೆಚ್ಚು 13 ಎಸೆತಗಳನ್ನ ಹಾಕಿದ ಬೌಲರ್ ಎಂಬ ದಾಖಲೆಯನ್ನ ಅಫ್ಘಾನಿಸ್ತಾನದ ನವೀನ್ ಉಲ್ ಹಕ್ ಅವರೊಂದಿಗೆ ಹಂಚಿಕೊಂಡರು. 2024ರಲ್ಲಿ ಜಿಂಬಾಬ್ವೆ ವಿರುದ್ಧ ನಡೆದ ಪಂದ್ಯದಲ್ಲಿ ನವೀನ್ ಅವರು 13 ಎಸೆತ ಹಾಕಿದ್ದರು. ಅನಗತ್ಯ ದಾಖಲೆ ಬರೆದ ಹರ್ಷದೀಪ್. ಇನ್ನು ಟಿ20 ಮಾದರಿಯಲ್ಲಿ ಟೀಂ ಇಂಡಿಯಾದ ಪ್ರಮುಖ ವೇಗಿ ಎನಿಸಿಕೊಂಡಿರುವ ಹರ್ಷದೀಪ್ ಅವರ ಕೆಟ್ಟ ಪ್ರದರ್ಶನದ ಬೆನ್ನಲ್ಲೇ ಅಭಿಮಾನಿಗಳು ಟ್ರೋಲ್ ಮಾಡುತ್ತಿದ್ದಾರೆ. ಕಳೆದ ವಾರವಷ್ಟೇ ವಿರಾಟ್ ಕೊಹ್ಲಿ ಹೇಳಿದ ಮಾತನ್ನ ನೆನಪಿಸಿಕೊಂಡು ಕಾಲೆಳೆಯುತ್ತಿದ್ದಾರೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯ ಡಿಸೆಂಬರ್ 6ರಂದು ವಿಶಾಖಪಟ್ಟಣದಲ್ಲಿ ನಡೆದಿತ್ತು. ಮೊದಲೆರಡು ಪಂದ್ಯಗಳಲ್ಲಿ ಶತಕ ಸಿಡಿಸಿದ ವಿರಾಟ್ಗೆ ಸತತ 100 ಗಳಿಸುವ ಅವಕಾಶವಿತ್ತು. ಆದರೆ ಅದು ಸ್ವಲ್ಪದರಲ್ಲೇ ತಪ್ಪಿತು. ಮೊದಲು ಬ್ಯಾಟಿಂಗ್ ಮಾಡಿದ್ದ ಹರಿಣಗಳು 270 ರನ್ ಕಲೆ ಹಾಕಿದ್ದರು. ಈ ಗುರಿಯನ್ನು ಭಾರತ ಕೇವಲ 1 ವಿಕೆಟ್ ಕಳೆದುಕೊಂಡಿತ್ತು. 39.5 ಓವರ್ಗಳಲ್ಲಿ ತಲುಪಿತ್ತು. ಆರಂಭಿಕ ಯಶಸ್ವಿ ಜೈಸ್ವಾಲ್ ಅಂದ್ರೆ ಶತಕ ಸಿಡಿಸಿದರೆ ಅನುಭವಿ ರೋಹಿತ್ ಶರ್ಮಾ 75 ಅರ್ಧ ಶತಕ ಸಿಡಿಸಿದ್ರು. ಹೀಗಾಗಿ ಕೊಹ್ಲಿಗೆ ಹೆಚ್ಚು ರನ್ ಗಳಿಸಲು ಆಗಲಿಲ್ಲ. ಆದಾಗ್ಯೂ ಸಿಕ್ಕ ಅವಕಾಶದಲ್ಲಿ ಅಮೋಘ ಫಾರ್ಮ್ ಮುಂದುವರಿಸಿದ ಅವರು 45 ಎಸೆತಗಳಲ್ಲಿ 65 ರನ್ ಗಳಿಸಿ ಅಜೇಯವಾಗಿ ಉಳಿದಿದ್ರು. ಹ್ಯಾಟ್ರಿಕ್ ಶತಕ ಕೈತಪ್ಪಿದ್ದನ್ನು ಉಲ್ಲೇಖಿಸಿ ಕೊಹ್ಲಿಯೊಂದಿಗೆ ಸೆಲ್ಫಿ ವಿಡಿಯೋದಲ್ಲಿ ಮಾತನಾಡಿದ ಹರ್ಷದೀಪ್, ಅಣ್ಣ ಹೆಚ್ಚು ರನ್ ಇರಲಿಲ್ಲ, ಇದ್ದಿದ್ರೆ ಖಂಡಿತ 100 ರನ್ ಗಳಿಸುತ್ತಿದ್ದೆ ಎಂದು ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಕಿಂಗ್ ಕೊಹ್ಲಿ, ಟಾಸ್ ಗೆಲ್ಲದೆ ಹೋಗಿದ್ದರೆ ನೀನು ಶತಕ ಬಾರಿಸುತ್ತಿದ್ದೆ ಎಂದು ಕಾಲು ಎಳೆದಿದ್ರು. ಮೊದಲೆರಡು ಪಂದ್ಯಗಳಲ್ಲಿಯೇ ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ 300ಕ್ಕಿಂತ ಹೆಚ್ಚು ಮೊತ್ತ ಗಳಿಸಿತ್ತು. ಆದಾಗೂ ಭಾರತದ ದಾಳಿ ಎದುರು ಪ್ರವಾಸಿ ಪಡೆ ಅಮೋಘವಾಗಿ ಆಡಿತ್ತು. ಹರ್ಷದೀಪ್ ಮೊದಲೆರಡು ಪಂದ್ಯಗಳಲ್ಲಿ 20 ಓವರ್ ಎಸೆದು 118 ರನ್ ನೀಡಿ 4 ವಿಕೆಟ್ ಪಡೆದಿದ್ರು. ಅವರು ಇದೀಗ ಟಿ20 ಪಂದ್ಯದಲ್ಲಿಯೂ ದುಬಾರಿಯಾಗಿರುವುದರಿಂದ ಕೊಹ್ಲಿ ಅಂದು ಹೇಳಿದ್ದು ಸರಿಯಾಗಿದೆ ಎಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.